ನಮಸ್ಕಾರ ಕರ್ನಾಟಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಇಲ್ಲಿ ರಚನಾ ಮನೆಯಲ್ಲಿ ಟೈಮ್ ಪಾಸ್ ಮಾಡುವುದಕ್ಕೆ ಕೃಷ್ಣ ಮತ್ತು ಅವನ ಫ್ರೆಂಡ್ ಇಬ್ಬರು ಮನೆಯಲ್ಲಿ ನಾವೊಂದು ಆಟ ಆಡುವ, ನಾನು ಡೈರೆಕ್ಟರ್ ಆಗ್ತೀನಿ, ಕೃಷ್ಣ ಮೇಕಪ್ ಸೆಟಪ್ಪರ್ ಆಗ್ತಾರೆ, ನೀವು ಹೀರೋಯಿನ್. ಸೊ ನೀವು ಬಂದು ಒಂದು ಆ್ಯಕ್ಷನ್ ಮಾಡಬೇಕು, ಒಂದು ಹಾಡಿಗೆ ಡ್ಯಾನ್ಸ್ ಮಾಡಬೇಕು, ಇದು ನಮ್ಮ ಒಂದು ಆಟ ಆಡೋಣ ಅಂತ ಹೇಳಿ ಆಟ ಆಡ್ತಿರ್ತಾರೆ. ಸೊ ಅವನ ಫ್ರೆಂಡ್ ನಾನು ಡೈರೆಕ್ಟರಾಗಿ ಡೈರೆಕ್ಷನ್ ಹೇಳ್ತೀನಿ ಅಂತ ಹೇಳಿ ರಚನಾ ಸಾಂಗ್ ಹಾಕ್ತಾರೆ. ರಚನಾ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬಾಲ ಬರೋಕ್ಕೂ ಮುಂಚೆ ಡೈರೆಕ್ಟರ್ ಸ್ಟಾಪ್ ನಿಮ್ಗೊಂದು ಡ್ಯಾನ್ಸ್ ಸ್ಟೆಪ್ ಮಾಡೋಕ್ಕೂ ಬರಲ್ವಾ, ಹೀರೋಯಿನ್ ಆಗಿ ಒಂದು ಡ್ಯಾನ್ಸ್ ಸ್ಟೆಪ್ ಹಾಕೋಕ್ಕೂ ಬರದೆ ಅದು ಬಿರಿ, ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಕೃಷ್ಣನ ಫ್ರೆಂಡು ಈ ಥರ ಡ್ಯಾನ್ಸ್ ಸ್ಟೆಪ್ ಹಾಕಬೇಕು ಅಂತ ಡ್ಯಾನ್ಸ್ ಸ್ಟೆಪ್ನ ಹೇಳ್ಕೊಡ್ತಾ ಇರ್ತಾನೆ. ಅದು ಹೇಳ್ಕೊಡ್ಬೇಕಾದ್ರೆ ರಚನಾ ತುಂಬ ಖುಷಿಯಿಂದ ಅವರಿಬ್ಬರು ನೋಡ್ತಾ ಇರ್ತಾಳೆ. ಅದೇ ಕೃಷ್ಣನಿಗೆ ಇವನು ಏನು ಡ್ಯಾನ್ಸ್ ಸ್ಟೆಪ್ ಆಗ್ತಿದ್ದಾನೆ ಅಂತಲೇ ಗೊತ್ತಾಗ್ತಾರಲ್ಲ. ಅಲ್ಲಿಗೆ ಬಾಲ ಬಂದು ಏನು ನಿಂದು ಆಟ ಡೈರೆಕ್ಟರ್ ಅಂತ, ಏನೋ ನಿಂದು ಡೈರೆಕ್ಷನ್ ಆಟ ಎಲ್ಲ ನಿಲ್ಸ, ರಚನಾ ಅವರೇ ನೀವೇನು ಮಾಡ್ತಾಯಿದ್ದೀರಾ? ಇಲ್ಲ, ನಾನು ಗೃಹಿಣಿ ಆಗೋಕ್ಕೆ ಅಂತ ನೋಡ್ತಾ ಇದ್ದೆ ಅಂತ ಅಂದ್ಲು. ಆ ಗೃಹಿಣಿ ಆಗಬೇಕಂತಂದ್ರೆ ಈ ಥರ ಎಲ್ಲ ಆಟ ಆಡ್ಕೊಂಡು ನಿಂತ್ಕೊಂಡು ಗೃಹಿಣಿ ಆಗ್ತೀರಾ ಅಂತ ಬಾಲ ಬೈತಾನೆ. ಇಲ್ಲಿ ಜೀವನ ಜೊತೆ ಅವತ್ತು ರಾತ್ರಿ ಬಂದು ಮಾತಾಡಿದವ್ರಿಗೆ ಏನೋ ಕಷ್ಟ ಇರುತ್ತೆ, ಆ ಕಷ್ಟನ ಜೀವನ ಹತ್ರ ಹೇಳ್ಕೊಂಡು ಅಳ್ತಾ ಇರ್ತಾರೆ. ಆದರೆ ಏನು ಕಷ್ಟ ಅನ್ನೋದನ್ನು ಹೇಳ್ಕೊಳ್ಳಲ್ಲ. ಆ ಹೇಳ್ಕೊಂಡಿರ್ತಾರೆ, ಅದನ್ನು ನಮಗೇನು ಅಂತ ಅನ್ನೋದು ಗೊತ್ತಾಗಿರಲ್ಲ. ಮುಂದೆ ಏನದು ಕಷ್ಟ, ಜೀವ ಏನು ಮಾಡ್ತಾನೆ ಅದಕ್ಕೆ ಅಂತ ಕಾದು ನೋಡಬೇಕಿರುತ್ತೆ. ಆ ಜೀವಂಗ ಅವರು ಹೇಳಿದ್ದನ್ನು ಕೇಳಿ ತುಂಬ ಬೇಜಾರಾಗಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಜೀವ ಅಲ್ಲಿಂದ ಸೀದಾ ಮನೆಗೆ ಬರ್ತಾನೆ. ಇಲ್ಲಿ ವಜ್ರೇಶ್ವರಿ ಮನೆಯಿಂದ ಹೊರಡ್ತಾಳೆ. ಫಿಲಮ್ ಚೇಂಬರ್ ಮೀಟಿಂಗ್ ಅಂತ ಇರುತ್ತೆ, ಹಾಗಾಗಿ ಅಲ್ಲಿಗೆ ಹೋಗಲೇಬೇಕು, ಅದಕ್ಕೆ ನೀವು ಅಲ್ಲಿ ಹೋಗಿ ಸಿಟ್ ಮಾಡ್ಕೋಬೇಡಿ ಅಂತ ಹೇಳ್ತಾಳೆ. ಅದು ಇಲ್ಲಿ ವಿಧಿ ಮತ್ತು ಅವರ ಅಮ್ಮ ಇವರು ಏನು ಮಾಡೋಕ್ಕೆ ಹೊರಟಿದ್ದಾರೆ, ಏನು ಕತೆ, ಏನಮ್ಮ ನೀನು ವಜ್ರೇಶ್ವರಿ ದೊಡ್ಡಮ್ಮನ ಥರನೇ ಆಡ್ತಾ ಇದೆಯಲ್ಲ, ಯಾಕೆ ಗಂಡ ಅಂತ ಇಬ್ಬರು ಖುಷಿಯಾಗಿದ್ದಾರೆ ಅಂತ ಯೋಚನೆ ಮಾಡೋದು ಬಿಟ್ಟು ನೀನು ಅವ್ರ ಥರನೇ ಆಡ್ತಾ ಇದೆಯಲ್ಲ ಅಂತ ವಿಧಿ ಅಮ್ಮಂಗೆ ಬೈತಾಳೆ. ಅದಕ್ಕೆ ರಚನಾ ಚಿಕ್ಕಮ್ಮ ಅನ್ಕೋತಾಳೆ, ಇವರಿಗೆಲ್ಲ ಯಾರಿಗೂ ಗೊತ್ತಿಲ್ಲದರೆ ಅದೊಂದು ನಡೀತದೆ, ಅದೇನು ಅಂತಲೇ ಇವ್ರಿಗೆ ಅರ್ಥ ಆಗ್ತಿಲ್ಲ, ನಾನು ಹೇಳಿದ್ರು ಇವ್ರಿಗೆ ಅರ್ಥ ಆಗಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ ಅನ್ಕೋತಾಳೆ. ಇಲ್ಲಿ ರಚನಾ ಗೃಹಿಣಿ ಆಗಬೇಕು ಅಂತ ಬಾಲ ಹೇಳಿದಂಗೆ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಅದಕ್ಕೆ ಹೂವಿನಿಟ್ಟು ಗಂಧಕಡ್ಡಿ ಹಚ್ಚಿ ಮಂಗಳಾರತಿ ಮಾಡ್ತಾ ಇರ್ತಾಳೆ. ಅದನ್ನು ಜೀವ ಗೇಟ್ ಹತ್ರ ಬಂದು ನೋಡಿದಾಗ ಜೀವಂಗೆ ನಂಬೋಕ್ಕೆ ಆಗಲ್ಲ, ಇದು ರಚನಾನೇನಾ ಅಂತ. ರಚನಾ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಆಗ್ತಾ ಪೂಜೆ ಮಾಡ್ತಾಯಿರ್ತಾಳೆ. ಜೀವಂಗೆ ಅನಿಸುತ್ತೆ, ಇದು ನಿಜವಾಗ್ಲೂ ರಚನಾನ ಮಾಡ್ತಿರೋದು, ನಿಜವಾಗ್ಲೂ ಇವರೇನ ಪೂಜೆ ಮಾಡ್ತಿರೋದು ಅಂತ ಅವನಿಗೆ ಡೌಟ್ ಆಗ್ತಾ ನಿಂತಿರ್ತಾನೆ. ಅಲ್ಲಿಗೆ ಬಾಲ ಬಂದು ಏನು ಮಾಡ್ತಿದ್ದೀರಾ ನೀವು, ಆ ತಾಳಿನ ಒತ್ಕೋತಿದಾರಲ್ಲ, ನಿಮ್ಗೆ ಆ ತಾಳಿ ಬಗ್ಗೆ ಏನು ಮಹಾತ್ಮ ಗೊತ್ತು, ಒಂದು ದಾರಕ್ಕೆ ಒಂದು ಅರ್ಶಿನ ಕುಂಕುಮ ಕಟ್ಬಿಟ್ರೆ ತಾಳಿ ಆಗಿಬಿಡುತ್ತಾ, ಏನೋ ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡೋದಲ್ಲ ಅಂತ ಬಾಲ ಹೇಳ್ತಾನೆ. ಅದಕ್ಕೆ ರಚನಾ, ಏನು ಅಂದ್ಕೊಂಡಿದ್ದೀರಾ ನೀವು ತಾಳಿ ಬಗ್ಗೆ? ತಾಳಿ ಹೆಂಗಸರಿಗೆ ಸಂಸ್ಕೃತಿಗೆ ಸಂಕೇತ, ಅದು ರಕ್ಷಣೆ ಮಾಡುತ್ತೆ, ಗಂಡ ಬೇಕು ಅನ್ನೋದಂತ ಅಲ್ಲ. ಇಲ್ಲಿ ಅದನ್ನು ಹೇಳಬೇಕಾದ್ರೆ ಜೀವಂಗೆ ಅವನು ಹುಡುಗಿ ಜೊತೆ ಇದ್ದಿದ್ದು ಮತ್ತು ಅವನು ಮೊದಲನೇ ಹೆಂಡತಿ ಜೊತೆ ಇದ್ದಿದ್ದು ನೆನಪಾಗ್ತಾ ಇರತ್ತೆ. ಇದಕ್ಕೆ ಬಾಲ ಇನ್ನಷ್ಟು ಅವಳನ್ನ ಕೆದಕ್ತಾ ಇರ್ತಾನೆ. ಅದಕ್ಕೆ ರಚನಾ ಹೇಳ್ತಾಳೆ, ತಾಳಿ ಮಾತ್ರ ಬರೀ ಹೆಂಗಸರಿಗಂತ ಅಲ್ಲ, ಗಂಡ ಕಟ್ಟಿದ ಮೇಲೆ ಅದು ಅವ್ನ ಗಂಡ ಹೆಂಡತಿ ಇಬ್ಬರು ಹೇಗಿರಬೇಕು ಅನ್ನೋದು ಆ ಸಂಬಂಧ ತೋರಿಸ್ಕೊಡುತ್ತೆ, ಆ ಸಂಬಂಧ ತೋರಿಸ್ಕೊಡೋದೇ ತಾಳಿ. ಆ ತಾಳಿಗೆ ಇರೋವಂಥ ಪವಿತ್ರತೆ ನೀವು ಹೇಳಬೇಡಿ, ಇದಿಷ್ಟು ಕೀಳಾಗಿ ನೀವು ಮಾತಾಡಬೇಡಿ ಅಂತ ಬಾಲಂಗೆ ರಚನಾ ಹೇಳ್ತಾಳೆ. ರಚನಾ ಹೇಳ್ತಿರೋದನ್ನು ಕೇಳಿ ಜೀವನಿಗೆ ತುಂಬ ಖುಷಿಯಾಗಿ ರಚನಾ ತಪ್ಕೋಬೇಕು ಅಂತ ಅಲ್ಲಿ ಹತ್ರ ಬರ್ತಾನೆ. ಅಷ್ಟರಲ್ಲಿ ಕೃಷ್ಣನ ಫ್ರೆಂಡ್ ಕಟ್ ಅಂತ ಹೇಳ್ತಾನೆ. ಆವಾಗ ಅವರಿಬ್ಬರು ಬಂದು ಅಯ್ಯೋ ಇವನು ಯಾಕೆ ಬಂದು ಕಟ್ ಅಂತ ಹೇಳ್ದ ಅಂತ ಅನ್ಕೋತಾನೆ. ಇನ್ನೇನು ತಪ್ಕೋಬೇಕು ಅಷ್ಟರಲ್ಲಿ ಅವ್ನ ಎಮೋಷನ್ನ ಓವರ್ಲೋಡ್ ಆಗೋಕ್ಕೂ ಮುಂಚೆ ಬಂದು ಇವನು ಹಾಳು ಮಾಡಿಬಿಡ್ತಾನೆ. ಆವಾಗ ಬಾಲ ಅನ್ಕೋತಾನೆ, ಇವನು ಯಾಕೆ ಬಂದು ಕಟ್ ಹೇಳ್ದ ಅಂತ. ಅವನ ಸಿಟ್ಟಿಗೆ ಬಾಲ ಅವನ್ನ ಓಡಾಡಿಸ್ಕೊಂಡು ಅವನಿಗೆ ಹೊಡಿತಾನೆ. ಅವನು ಇನ್ನೇನು ಅವನ್ನ ಎಮೋಷ್ನಲ್ ಆಗಿ ಅವನು ಹೇಳ್ತಿದ್ದ, ಅಷ್ಟಲ್ಲಿ ಇವನು ಬಂದು ಎಲ್ಲ ಹಾಳು ಮಾಡ್ದ, ಇಲ್ಲಾಂದರೆ ಅವನು ಏನು ಮಾಡ್ತಿದ್ದ ಅಂತ ಕಾದು ನೋಡ್ಬೋದಾಗಿತ್ತು ಅಂತ ಬಾಲ ರಚನಾ ಹತ್ರ ಹೇಳ್ತಾನೆ. ಪರವಾಗಿಲ್ಲ, ಈಗ ಮಿಸ್ ಆದರೂ ಏನು ಚಿಂತೆ ಇಲ್ಲ, ಮುಂದೆ ಇದಕ್ಕೆ ಇನ್ನೊಂದು ಕಾಲಾವಕಾಶ ಬಂದೇ ಬರುತ್ತೆ, ಆವಾಗ ಅವನಿಗೆ ನಾವೇನಾದ್ರು ಒಂದು ಮಾಡ್ಬೋದು ಅಂತ ಹೇಳ್ತಾನೆ. ರಚನೆಗೆ ಸ್ವಲ್ಪ ಬೇಜಾರಾಗುತ್ತೆ, ರಚನಾ ಸುಮ್ಮನಾಗ್ತಾಳೆ. ಇಲ್ಲಿ ವಜ್ರೇಶ್ವರಿ ಮತ್ತು ತೇಜ ಇಬ್ಬರು ಮೀಟಿಂಗ್ ಅಂತ ಬಂದಿರ್ತಾರೆ. ಅದಕ್ಕೆ ದಯವಿಟ್ಟು ಅವ್ರ ಮುಂದೆ ನೀವು ಕೋಪ ಮಾಡ್ಕೊಂಡು ಸಿಟ್ಟು ಮಾಡ್ಕೋಬೇಡಿ, ಇದನ್ನು ನಾವು ಆರಾಮಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾನೆ. ಸರಿ ಬಾ, ನನಗೆಲ್ಲ ಗೊತ್ತು ಅಂತ ಮೇಲೆ ಹೋಗ್ತಾರೆ. ಆಲ್ರೆಡಿ ಮೀಟಿಂಗಿಗೆ ಬೇರೆಯವರಲ್ಲಿ
ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ದುಡ್ಡು ಹಾಕಿರೋರು ಎಲ್ಲರೂ ಬಂದಿರ್ತಾರೆ. ಎಲ್ಲ ಬಂದು ಕೂತ್ಕೊಂಡಿದ್ದಾರೆ. ಇವ್ರ ಮುಂದೆ ನಾನು ಕೂತ್ಕೊಂಡು ಇವಾಗ ಮಾತಾಡಬೇಕಲ್ಲ ಅಂತ ವಜ್ರೇಶ್ವರಿ ಆಲ್ರೆಡಿ ಅವಳಿಗೆ ಇರಿಟೇಟ್ ಆಗಿರುತ್ತೆ. ವಜ್ರೇಶ್ವರಿ ಬಂದು ಕೂತ್ಕೋತಾಳೆ. ಆವಾಗ ಫಿಲಮ್ ಪ್ರೊಡ್ಯೂಸರ್ಸು, ದುಡ್ಡು ಹಾಕಿರೋರು, ಫಿಲಮ್ ಡೈರೆಕ್ಟರ್ಸ್ ಎಲ್ಲ ನೀವು ಎಂಟ್ರಿ ಮಾಡೋಕ್ಕೆ ಕೊಟ್ಟಿದ್ದಾರೆ, ಒಂದು ಕಾಲ್ ಶೀಟ್ ಕೊಡ್ತೀನಿ ಅಂತ ಹೇಳಿ ಇನ್ನೂ ಒಂದು ಕಾಲ್ ಶೀಟ್ ಕೊಟ್ಟಿಲ್ಲ. ನಿಮಗೆ ನೀವೇನು ಅಂದ್ಕೊಂಡಿದ್ರೆ ನಾವೆಲ್ಲ ದುಡ್ಡು ಹಾಕಿರೋರು ಏನು ಮಾಡಬೇಕು, ಇಲ್ಲ ಒಂದು ಫಿಲಮ್ನ ಮುಗಿಸ್ಕೊಡ್ಬೇಕು, ಇಲ್ಲ ಕಾಲ್ ಶೀಟ್ ಕೊಟ್ಟು ಬೇಗ ಫಿಲಮ್ನ ಕ್ಲೋಸ್ ಮಾಡಬೇಕು. ಅದು ಬಿಟ್ಟು ನಿಮಗೆ ದುಡ್ಡು ಕೊಟ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗತ್ತಾ? ನೀವೇನು ಅಂದ್ಕೊಂಡಿರ ನಿಮ್ಮನ್ನ ಅಂತ ಎಲ್ಲರೂ ಕೇಳ್ತಾರೆ. ವಜ್ರೇಶ್ವರಿಗೆ ಸಿಟ್ಟೆ ಬರುತ್ತೆ. ಯಾರು ಇವಾಗ ಮಾಡಲ್ಲ ಅಂತಂದರೆ ವಜ್ರೇಶ್ವರಿ ಹೇಳ್ತಾರೆ ರಚನೆಗೆ ಹುಷಾರಿಲ್ಲ, ಹಾಗಾಗಿ ನಾನು ಕಾಲ್ ಶೀಟ್ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾಳೆ. ಏನ್ರಿ ಸುಳ್ಳು ಹೇಳ್ತೀರಾ ನೀವು ವಜ್ರೇಶ್ವರಿ ಅವರೇ, ರಚನೆಗೆ ಹುಷಾರಿಲ್ಲ ಅಂತ ಅವಳು ಹುಷಾರಾಗಿದ್ದಾಳೆ, ತೋರಿಸ್ರಿ ಆ ರೀಲು ಅಂತ ಹೇಳಿದಾಗ ಆ ರೀಲ್ಸಲ್ಲಿ ಇವಳ ತುಳಸಿ ಕಟ್ಟೆ ಸುತ್ತುತ್ತಾರೆ. ಅದನ್ನು ರೀಲ್ಸ್ ಮಾಡಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಿರ್ತಾರೆ. ಆ ರೀಲ್ಸ್ನ ವಜ್ರೇಶ್ವರಿಗೆ ತೋರಿಸ್ತಾರೆ. ಇಲ್ಲಿ ಜೀವ ಬಾ ಮಗಳೇ ಅಂತ ಹೇಳಿ ಕೃಷ್ಣನ ಕೂರಿಸ್ಕೊತಾನೆ. ಆವಾಗ ಜೀವ ಕೇಳ್ತಾನೆ, ನಂಗೆ ಹೊಟ್ಟೆ ಸಿಗೋದು ಏನಾರು ಇದೆಯಾ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾಳೆ, ಬೇಬಿ ನಾನು ನಿನಗೋಸ್ಕರ ಕೇಕ್ ಮಾಡಿದ್ದೀನಿ, ನಾನು ನಿಂಗೆ ಕೇಕ್ ಕೊಡ್ತೀನಿ ಅಂತ ಹೇಳ್ತಾಳೆ. ನೋಡು ನನ್ನ ಸ್ವೀಟ್ ಕಂದ ಅಂದರೆ ಹಿಂಗಿರಬೇಕು. ಜೀವ ಹೇಳ್ತಾನೆ ಬಾಲಂಗೆ, ನೀನು ಯಾವ ಥರ ನಂಗೆ ಏನಾರು ಮಾಡಿದ್ದೀನೋ ಅಂತ ಬಾಲನ್ ಬೈತಾನೆ. ಆದರೆ ಕೃಷ್ಣ ಹೇಳ್ತಾಳೆ, ನಾನು ನಿಂಗೆ ಕೇಕ್ ಕೊಡ್ತೀನಿ, ಆದರೆ ಅಮ್ಮನ್ನ ಕರ್ಕೊಂಬರ್ಬೇಕು ಅಂತ ಹೇಳ್ತಾಳೆ. ಆಗ ಬಾಲ ಹೇಳ್ತಾನೆ, ಹೋಗಿ ಸರ್ ನಿಮ್ಮ ಧರ್ಮಪತ್ನಿ ಕರ್ಕೊಂಬನ್ನಿ ಅಂತ ಹೇಳ್ತಾನೆ. ಜೀವ ರಚನೆ ಕರ್ಕೊಂಬರೋಕ್ಕೆ ಅಂತ ಹೋದಾಗ ರಚನೆ ಟೆರೆಸ್ ಮೇಲೆ ಇರ್ತಾಳೆ. ರಚನಾ ಆ ಕಡೆ ತಿರ್ಕೊಂಡು ಅವಳು ಅಳ್ತಿರ್ತಾಳೆ. ಈ ಕಡೆ ತಿರುಗಿದಾಗ ಯಾಕೆ ಅಳ್ತಿದ್ದೀರಾ, ನಿಮ್ಗೇನಾಯಿತು ಅಂತ ಜೀವ ಕೇಳ್ತಾನೆ. ಇಲ್ಲ ಯಾಕೋ ತಾಳಿ ಬಗ್ಗೆ ಮಾತಾಡ್ಬೇಕಾದ್ರೆ ನಾನೇ ತುಂಬ ಎಮೋಷ್ನಲ್ ಆದೆ, ಏನಕ್ಕೆ ಅಂತ ಗೊತ್ತಾಗಲಿಲ್ಲ ಅಂತ ರಚನೆ ಹೇಳ್ತಾಳೆ. ಅದಕ್ಕೆ ಜೀವ, ಇದೆಲ್ಲ ಸಹಜನೇ, ನೀವೊಂದು ಮದುವೆ ಆಗಿ ನಿಮ್ಮದು ಅಂತ ಒಂದು ಸಂಸಾರ ಶುರು ಆದರೆ ಅವಾಗೆಲ್ಲ ಸರಿ ಹೋಗುತ್ತೆ. ನೀವು ಒಂದು ಒಳ್ಳೆ ಹುಡುಗನ, ಸಂಪ್ರದಾಯ ಹುಡುಗನ ಮದುವೆ ಆಗಿ ನಿಮ್ಮದಾದಂಥ ಒಂದು ಸಪ್ರೇಟ್ ಜೀವನನ ಶುರು ಮಾಡಿದಾಗ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಬಿಟ್ಟು ಅಲ್ಬೇಡಿ. ನೀವು ತುಂಬ ಮೋಸ ಮಾಡ್ತಾಯಿದ್ದೀವಿ, ಎಲ್ರಿಗೂ ನಾವು ಮದುವೆ ಆಗಿದ್ದೀವಿ ಅಂತ ಹೇಳಿ ಮೋಸ ಮಾಡ್ತಾಯಿದ್ದೀವಿ ಅಂತ ಜೀವ ಹೇಳ್ತಾನೆ. ಅದನ್ನು ಕೇಳಿ ರಚನೆಗೆ ಇವ್ರು ಯಾಕೆ ಹಿಂಗೆ ಹೇಳ್ತಿದ್ದಾರೆ, ಇವ್ರು ಹಿಂಗೆ ಹೇಳೋದು ಸರಿ ಅಲ್ವಲ್ಲ ಅಂತ ರಚನೆ ಬೇಜಾರು ಮಾಡ್ಕೊತಿರ್ತಾಳೆ. ಆಗ ಜೀವ ಹೇಳ್ತಾನೆ, ನೋಡ್ರಿ ನಾವು ಮದುವೆ ಆಗಿಲ್ಲ, ಮದುವೆ ಆಗದಂಗೆ ನಾಟಕ ಮಾಡ್ತಾಯಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದಾಗ ಅದನ್ನು ಕೃಷ್ಣ ಕೇಳಿಸ್ಕೊಂಡು ಕೇಕ್ನ ಕೆಳಗೆ ಬೀಳಿಸ್ತಾಳೆ. ಶಿಟ್, ಕೃಷ್ಣ ಕೇಳಿಸ್ಕೊಂಡ್ಬಿಟ್ಲಲ್ಲ ಅಂತ ಜೀವ ಮತ್ತು ರಚನೆಗೆ ಬೇಜಾರಾಗುತ್ತೆ. ಮುಂದೆ ಏನಾಗುತ್ತೆ ನೋಡೋಣ.